ಯಾಕಂದ್ರೆ ಈಗಿನ ಕಾಲದ ಜನರೇಷನ್ಗೆ ಗೊತ್ತಿಲ್ಲ ಸರ್, ಸಣ್ಣ ಮಕ್ಕಳಿಗೆ. ಅದಕ್ಕಾಗಿ ನಾವು ಹಿಂಗೆಲ್ಲ ಹಳೆ ಕಾಲದಿತ್ತು ಈ ತರ ಅಂತೇಳಿ ತೋರಿಸ್ಕೊಡ್ಬೇಕಂತೇಳಿ ನಾವು ಮಾಡ್ತಾರೆ ಸರ್. ಇದು ಚೆನ್ನ ಕಬ್ಬಿನಾಳು ಚೆನ್ನಾಗಿದೆ, ಕುಡಿತಾ ಇದ್ದೇನೆ, ಚೆನ್ನಾಗಿದೆ. ಮಿಕ್ಸಿ ಏನಂತಿಲ್ಲ. ಕೆಮಿಕಲ್ ಏನೂ ಹಾಕಲ್ಲ, ಅದಕ್ಕಾಗಿ ಹೆಲ್ತಿಗೆ ಒಳ್ಳೇದು. ಸಣ್ಣ ಮಕ್ಕಳಿಗೆ ಸಮೇತ ಕುಡಿಸ್ಬೋದು, ಏನೂ ಆಗಲ್ಲ ಇದು. ನೈಸರ್ಗಿಕವಾಗಿ ಕಬ್ಬನ್ನು ಬೆಳೆದು ಸಾಂಪ್ರದಾಯಿಕ ಶೈಲಿಯಲ್ಲಿ ಕಬ್ಬಿನ ಗಾಣವನ್ನು ಬಳಸಿ ಜನರಿಗೆ ಆರೋಗ್ಯಕರವಾದ ಸಿಹಿಯಾದ ಕಬ್ಬಿನ ಹಾಲನ್ನ ಸವಿಯಲು ನೀಡುವ ಸುಂದರ ನೋಟ. ಹೌದು, ಇದೆಲ್ಲ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರ ಆಲೆಮನೆಯಲ್ಲಿ. ಇವರು ಯುವಜನರಿಗೆ ಸಾಂಪ್ರದಾಯಿಕ ಆಲೆಮನೆ ಬಗ್ಗೆ ತಿಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಆಲೆಮನೆ ಕುರಿತಾದ ಮಾಹಿತಿ ಇರುವಂತಾಗಬೇಕು ಎಂಬ ಸದುದ್ದೇಶದಿಂದ ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುವ ಹಬ್ಬ ಉತ್ಸವಗಳಿಗೆ ತಮ್ಮ ಕೋಣ ಮತ್ತು ಗಾಣದ ಜೊತೆ ತೆರಳಿ ಜನರಿಗೆ ಸಿಹಿಯಾದ ಕಬ್ಬಿನ ಹಾಲಿನ ಜೊತೆಗೆ ಆಲೆಮನೆಯ ಕುರಿತಾದ ಮಾಹಿತಿಯನ್ನ ನೀಡುತ್ತಿದ್ದಾರೆ. ನಾವು ಸಾಂಪ್ರದಾಯಿಕ ಕೃಷಿಕರು. ನಮ್ಮದು ಶರತ್ ಅಂತೇಳಿ, ನಾವು ತೀರ್ಥಹಳ್ಳಿದ ಆರ್ಗ ಅಂತೇಳಿ ಊರು. ನಾವು ಇದನ್ನು ಮಾಡ್ತಾ ನಮ್ಮ ತಂದೆಯವರು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಮಾಡ್ತಾ 40 ವರ್ಷ ಆಯ್ತು ಸರ್. ಇದು ಅಗ್ರಿಕಲ್ಚರ್ ಆಗಿ ಇದು ಮಾಡ್ತಿರೋದು ನಾವು. ಇಲ್ಲಿ ನ್ಯಾಚುರಲ್ ಕಬ್ಬಿನಲ್ಲಿ ಇದು ಏನು ಮಿಕ್ಸ್ ಐಸ್ ಗೀಸ್ ಏನೂ ಹಾಕಲ್ಲ ಸರ್. ಹಾಗೆ ಬೆಲ್ಲನೂ ಮಾಡ್ತೇವೆ. ಬೆಲ್ಲ ಮಾಡಿದಾಗ ಅದಕ್ಕೆ ಕೆಮಿಕಲ್ ಏನೂ ಹಾಕಲ್ಲ, ಒಂದು ಕೊಬ್ಬರಿ ಎಣ್ಣೆ ಅಂತ ಅದು ಹಾಕ್ತೀವಿ, ಅಷ್ಟು ಬಿಟ್ಟರೆ ಮತ್ತೇನೂ ಹಾಕಲ್ಲ ಸರ್. ಅದಕ್ಕೆ ನಾವು ನ್ಯಾಚುರಲ್ ಆಗಿ ಎಲ್ಲ ಇದು ಮಾಡ್ತೀವಿ ಸರ್. ಕಬ್ಬಿನ ಹಾಲು ಸರ್, ಇದರಲ್ಲಿ ಇದು ಬೆಲ್ಲದ ಕಬ್ಬು ಸರ್. ಇದು ಶುಗರ್ ಬರಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿರುತ್ತೆ, ಹೆಲ್ತಿಗೆ ಚೆನ್ನಾಗಿರುತ್ತೆ ಇದು. ಕೋಣಗಳು ಸರ್ ನೋಡ್ಕೋತೀವಿ, ಹುಲ್ಲು ಹಿಂಡಿ ಹೊರಗಡೆ ಬಂದಾಗ ಅಲ್ಲಿ ಊರಲ್ಲಿ ಬೇಣ ಗೆಣೆಗೆಲ್ಲ ಬಿಟ್ಟು ಮೇಯಿಸ್ತೀವಿ ಸರ್ ನಾವು. ಇಲ್ಲೆಲ್ಲ ಹುಲ್ಲು ಹಿಂಡಿ ಮಾತ್ರ, ಮತ್ತೇನು ಕೊಡ್ಲಿಕ್ಕೆ ಆಗಲ್ಲ. ಅಲ್ಲಿ ಹುರುಳಿ ಎಲ್ಲ ಕೊಡ್ತೀವಿ ಊರಲ್ಲಿ. ನಾವು ಗದ್ದೆ ಹೂಟಿ ಇದೆಲ್ಲ ಮಾಡ್ತೀವಿ ಮಳೆಗಾಲದಲ್ಲಿ. ಅವನ್ನ ಚೆನ್ನಾಗಿ ಸಾಕ್ತೇವೆ ಅಷ್ಟೇ. ಅವು ನಮಗೆ ದುಡಿತೇವೆ, ನಾವು ಅವರು ಚೆನ್ನಾಗಿ ಸಾಕ್ತೇವೆ. ನಾನು ಇದು ಕಬ್ಬಿನ ಹಾಲು ಇಲ್ಲಿ ಬರಬೇಕಾದ್ರೆ ಒಂದು ವಿಶೇಷವಾಗಿ ಇದು ಕಬ್ಬಿನ ಹಾಲು ಕೋಣಗಳ ಗಾಣದಿಂದ ತೆಗೆಯುವಂಥದ್ದು. ಹಾಗಾಗಿ ಇಷ್ಟ ಆಯಿತು. ಇದು ಕೋಣಗಳ ನಂಬಿ ಆದರೆ ಅದಕ್ಕೆ ಅದು ಸಹಾಯ ಆಗ್ತದೆ, ಇದಾಗ್ತದೆ. ಅದರ ನೋಡಿ ಆದರೆ ಕುಡಿಬೇಕಂದ್ರೆ ಆಸೆ ಆಯಿತು, ಕುಡಿಬೇಕಂತ ಹಾಗೆ. ಮತ್ತು ಅವರಿಗೆ ಒಂದು ಸಲ ವ್ಯಾಪಾರ ಸಹ ಆಗ್ತದೆ. ಮತ್ತು ಈ ಹಳೆ ಕಾಲದ್ದು ಇದು ಗಾಣ, ಅದರಲ್ಲಿ ಕೆಮಿಕಲ್ ಯಾವುದು ಮಿಕ್ಸ್ ಯಾವುದು ಇಲ್ಲ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದೇ. ಚೆನ್ನ ಕಬ್ಬಿನಾಳು ಚೆನ್ನಾಗಿದೆ, ಕುಡಿತಾ ಇದ್ದೇನೆ, ಚೆನ್ನಾಗಿದೆ. ಮಿಕ್ಸಿ ಏನಂತಿಲ್ಲ. ಹೌದು. ಕೆಮಿಕಲ್ ಏನೂ ಹಾಕಲ್ಲ, ಅದಕ್ಕಾಗಿ ಹೆಲ್ತಿಗೆ ಒಳ್ಳೇದು. ಸಣ್ಣ ಮಕ್ಕಳಿಗೆ ಸಮೇತ ಕುಡಿಸ್ಬೋದು, ಏನೂ ಆಗಲ್ಲ. ಇದು ಚೆನ್ನಾಗಿರತ್ತೆ ಸರ್. ಇದು ಆಗ ನ್ಯಾಚುರಲ್ ಆಗಿ ನಾವು ಮಾಡಿಕೊಡ್ತಾ ಇರೋದು ಸರ್. ಇದು ಹೌದು ಸರ್. ಮದುವೆ ಮನೆ ವೆಲ್ಕಮ್ ಡ್ರಿಂಕ್ಸ್ ಮಾಡ್ಕೊಡ್ತೀವಿ. ಈಗ ಜಾತ್ರೆಗಳಿಗೆ ಹೋಗ್ತೀವಿ, ಕೃಷಿ ಮಾಡಕ್ಕೆ ಹೋಗ್ತೀವಿ. ಯಾಕಂದ್ರೆ ಈಗಿನ ಕಾಲದ ಜನರೇಷನ್ಗೆ ಗೊತ್ತಿಲ್ಲ ಸರ್, ಸಣ್ಣ ಮಕ್ಕಳಿಗೆ. ಅದಕ್ಕಾಗಿ ನಾವು ಹಿಂಗೆಲ್ಲ ಹಳೆ ಕಾಲದಿತ್ತು ಈ ಥರ ಅಂತೇಳಿ ತೋರಿಸ್ಕೊಡ್ಬೇಕಂತೇಳಿ ನಾವು ಮಾಡ್ತಾರೆ ಸರ್. ಇದು